ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ನಾವೀಗ ಯುಗಾದಿಯ ಶುಭ ಮುಹೂರ್ತದಲ್ಲಿದ್ದೇವೆ, ಯುಗಾದಿಯ ಹಬ್ಬದಲ್ಲಿದ್ದೇವೆ. ಯುಗಾದಿ ಅಂದ್ರೆ ಯುಗದ ಆದಿ, ಅಂದರೆ ಆರಂಭ, ಹೊಸ ವರ್ಷದ ಆರಂಭ. ಈ ಹೊಸ ವರ್ಷದ ಆರಂಭದಲ್ಲಿ ನಾವು ಒಂದು ಒಳ್ಳೆಯ ಅದ್ಭುತ ಇತಿಹಾಸದ ಹಿನ್ನೆಲೆ ಇರ್ತಕ್ಕಂಥ ಸ್ಥಳದಲ್ಲಿ ನಿಂತಿದ್ದೇವೆ. ಅಂದರೆ ಈ ಸ್ಥಳ 12ನೇ ಶತಮಾನದ ಬಸವ ಕ್ರಾಂತಿಗೆ ಸಂಬಂಧಪಟ್ಟಂಥದ್ದು. ಆ ಸ್ಥಳ ಎಲ್ಲಿದೆ ಅಂತಂದರೆ ಕರ್ನಾಟಕದ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊರವಲಯದಲ್ಲಿರ್ತಕ್ಕಂಥ ಬಸವನ ಕುಡಿಚಿಗೆ 12ನೇ ಶತಮಾನದ ಬಸವ ಕ್ರಾಂತಿಗೆ ಸಂಬಂಧಪಟ್ಟಂತಹ ಸ್ಥಳವಾಗಿದೆ. ಈ ಸ್ಥಳ ಎಷ್ಟು ಮಹತ್ವದ್ದು ಅನ್ನೋದು ಬಹುತೇಕ ಜನರಿಗೆ, ಬಹುತೇಕ ಲಿಂಗಾಯತ ಸಮುದಾಯದವ್ರಿಗೇ ಗೊತ್ತಿರಲಿಕ್ಕಿಲ್ಲ. ಬಹುತೇಕವಾಗಿ ಇಲ್ಲಿ ಜಗಜ್ಯೋತಿ ಬಸವೇಶ್ವರರು ಮತ್ತು ಅವರ ಸಹವರ್ತಿಯಾದಂಥ ಅಥವಾ ಸಂಬಂಧಿಯಾದಂಥ ಚನ್ನಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ಇಲ್ಲಿ ಬಂದು ಹೋಗಿದ್ರು ಅಂತಕ್ಕಂತಹ ಒಂದು ನಂಬಿಕೆ ಜನಮಾನಸದಲ್ಲಿದೆ. ಆ 12ನೇ ಶತಮಾನದಲ್ಲಿ ಬಸವಣ್ಣ ಮತ್ತು ಶರಣರು ಬಹುತೇಕವಾಗಿ ಚದುರ್ತಾರೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ, ಶರಣ ಕ್ರಾಂತಿಯ ಸಂದರ್ಭದಲ್ಲಿ ಕೆಲವರು ಬಸವಣ್ಣವರು ಮತ್ತೊಂದು ದಿಕ್ಕಿಗೆ ಹೋದರು ಅಂತ ಹೇಳ್ತಾರೆ. ಮತ್ತು ಇಲ್ಲಿಯ ನಂಬಿಕೆ ಬಸವಣ್ಣನವರು ಇಲ್ಲಿಯೂ ಬಂದಿದ್ದರು ಅಂತಕ್ಕಂತಹ ನಂಬಿಕೆ ಇದೆ. ಈ ನಂಬಿಕೆಗಳ ನಡುವೆ ಈ ಕುರಿತಂತೆ ಸಂಶೋಧನೆ ಮಾಡಿರ್ತಕ್ಕಂತಹ ನಮ್ಮೊಂದಿಗೆ KLE ಸಂಸ್ಥೆಯ ಅಂದರೆ ಬೆಳಗಾವಿ ಲಿಂಗರಾಜ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದಂತಹ ಮತ್ತು ಏನಪ್ಪ ಅಂದ್ರೆ ಅಲ್ಲಿಯ ಅಂದರೆ KLE ಸಂಸ್ಥೆಯ ಪ್ರಸಾರಾಂಗದ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಮಹೇಶ್ ಗುರಣ್ಣಗೌಡರಿದ್ದಾರೆ. ಗುರಣ್ಣಗೌಡರು ಈ ಸಂಗತಿಯಾಗಿ ಅಂದರೆ ಇದೇ ಪರಿಸರ ವ್ಯಾಪ್ತಿಯಲ್ಲಿ ಅವರು ವಾಸ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಅದನ್ನು ಸಮಗ್ರವಾಗಿ ತಿಳಿದುಕೊಂಡಿದ್ದಾರೆ. ಜನಮಾನಸದಲ್ಲಿ ಅದೇನೋ ಕಲ್ಪನೆಗಳು ಇರಬಹುದು, ಅವರವರ ನಂಬಿಕೆ ನಡೆದುಕೊಂಡು ಬಂದ ರೀತಿ. ಆದರೆ ಅವರು ತಮ್ಮದೇ ಆದ ದೃಷ್ಟಿಯಲ್ಲಿ ಅದರ ಸಂಶೋಧನೆ ಮಾಡಿದ್ದಾರೆ, ತರ್ಕಕ್ಕೆ ಹಚ್ಚಿದ್ದಾರೆ. ತಮ್ಮ ತಿಳುವಳಿಕೆಯನ್ನು ಈಗ ಮಹೇಶ್ ಗುರಣ್ಣಗೌಡವರು ನಿಮ್ಮ ಎದುರಿಗೆ ಇಡಲಿದ್ದಾರೆ. ಅವರು ಜೊತೆಗೆ ಏನಪ್ಪ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕದ ಒಂದು ಭಾಗದ ಅಧ್ಯಕ್ಷರ ಆಗಿರ್ತಕ್ಕಂಥ ಮಹಾಂತೇಶ್ ರಣಗಟ್ಟಿ ಮಠ ಅವರು ಇದ್ದಾರೆ. ಇವರು ಕನ್ನಡಕ್ಕಾಗಿ ಬಹಳ ಸೇವೆ ಮಾಡಿದಂಥವ್ರು, ಕನ್ನಡಕ್ಕಾಗಿ ಭಾಳಷ್ಟು ದುಡಿತಾ ಇರ್ತಕ್ಕಂಥವ್ರು ಇಬ್ಬರು ಯುವಕರಿದ್ದಾರೆ. ಈ ಬಸವನ ಕುಡಿಚಿಯ ಸಂಗತಿಯಾಗಿ ಇಬ್ಬರೂ ಸಹ ಏನಪ್ಪ ಅಂದ್ರೆ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಏನೈತೆ ಅಂದ್ರೆ ಈ ಬಸವ ಸ್ಮರಣೆ ಆಗ್ತದೆ. ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಬಸವಣ್ಣ ಬಹುತೇಕವಾಗಿ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ, ಪ್ರಶ್ನೆ ಇಲ್ಲ. ಆದರೆ ಅವರ ಪೂಜಾ ವಿಧಿವಿಧಾನಗಳನ್ನು ಬಹುತೇಕರ ಲಿಂಗಾಯತರೇ ನೆರವೇರಿಸ್ತಾರೆ. ಆದರೆ ಈ ಬಸವನ ಕುಡಿಚಿಯ ವಿಶೇಷತೆ ಅಂದ್ರೆ ಜೈನ ಸಮುದಾಯ ಏನೈತೆ ಅಂದ್ರೆ ಆ ಒಂದು ಪೂಜಾ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತದೆ. ಇದೊಂದು ಬಹಳ ಭಾವೈಕ್ಯತೆಯ ಸಂಕೇತ. ಹಿಂದೂ ಮುಸ್ಲಿಂ ಯಾರೋ ಇರಲಿ, ಎಲ್ಲರೂ ಸಹ ಏನಪ್ಪ ಅಂದ್ರೆ ಈ ಬಸವಣ್ಣನಿಗೆ ಇಷ್ಟೊಂದು ಆಸ್ಥಾಪೂರ್ವಕವಾಗಿ ನಡ್ಕೊತಾರಂತಂದರೆ ಅದು ನಿಜಕ್ಕೂ ಏನಪ್ಪ ಅಂತಂದ್ರೆ ಆಶ್ಚರ್ಯಕರ ಸಂಗತಿ. ಆ ಆಶ್ಚರ್ಯವನ್ನು ಡಾಕ್ಟರ್ ಮಹೇಶ್ ಗುರಣ್ಣಗೌಡವರು ನಮ್ಮೆದುರಿಗೆ ತೆರೆದಿಡಲಿದ್ದಾರೆ. ನಮಸ್ಕಾರ ಮಹೇಶ್ ಗುರಣ್ಣಗೌಡ್ರೆ, ಏನು ಈ ಬಸವನ ಕುಡಿಚಿಯ ಮಹತ್ವ, ಏನು ಈ ವಿಷಯವಾಗಿ ನೀವು ಸಂಶೋಧನೆ ಮಾಡಿದ್ದೀರಿ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ನಮಸ್ಕಾರ ಸರ್. ಕರ್ನಾಟಕ ಸಾಂಸ್ಕೃತಿಕ ಶ್ರೀಮಂತವಾದಂತಹ ನಾಡು. ಈ ನಾಡಿನಲ್ಲಿ ಹಲವಾರು ಧರ್ಮಗಳು, ಸಮುದಾಯಗಳು ಅನಾದಿ ಕಾಲದಿಂದಲೂ ಕೂಡ ಬಂದು ಹೋಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಶೈವ ಪರಂಪರೆಯ ಪ್ರಭಾವದ, ಜೈನ ಪರಂಪರೆಯ ಪ್ರಭಾವದ, ಎಲ್ಲಕ್ಕೂ ಮುಖ್ಯವಾಗಿ ವೈಷ್ಣವ ಎಲ್ಲ ಸಮುದಾಯದವರಿಗೂ ಆಶ್ರಯವನ್ನು ಕೊಟ್ಟಂತಹ ಒಂದು ನಾಡು ಅದು ಕರ್ನಾಟಕ. ಇಂತಹ ಸಂದರ್ಭದಲ್ಲಿ ನಾವು ಅವಲೋಕಿಸುವಾಗ ಕರ್ನಾಟಕದ ಮೇಲೆ ಬಸವಣ್ಣವರ ಪ್ರಭಾವ, ಬಸವ ಧರ್ಮದ ಒಂದು ವಿಶಿಷ್ಟವಾದಂತಹ ಕೊಡುಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದ್ದೇವೆ. ಯಾವಾಗ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತಾ ಇದೆ, ಅನೇಕ ಶರಣರು ಚಲ್ಲುವರೆದು ಹೋಗ್ತಾ ಇದ್ದಾರೆ. ಬಸವ ಕಲ್ಯಾಣ, ಉಳಿವಿ, ಆ ಉಳಿವಿ ಮಾರ್ಗದಡಿಗೆ ಹೋಗ್ತಕ್ಕಂತಹ ಅನೇಕ ಶರಣ ಸಮುದಾಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ
ಉತ್ತರ ಕರ್ನಾಟಕದ ಶರಣರು ಸಾಗಿದಂತಹ ಆ ಹಾದಿಯಲ್ಲಿ ಅನೇಕ ಜೈನ ಪರಂಪರೆಯ, ವೈದಿಕ ಪರಂಪರೆಯ ಅನೇಕ ಪರಂಪರೆಗಳ ಏನಪ್ಪ ಅಂತಂದ್ರೆ ಆ ಧರ್ಮದ ಮೇಲೆ ಶೈವ ಮತ್ತು ವೀರಶೈವ ಪ್ರಭಾವವನ್ನು ನಾವು ಕಾಣ್ತಾ ಇದ್ದೀವಿ. ಬಸವನ ಕುರ್ಚಿ ಅಂತ ಒಂದು ವಿಶಿಷ್ಟವಾದಂತಹ ಒಂದು ಕೇಂದ್ರ. ಆ ಊರಿನ ಹೆಸರೇ ಸೂಚಿಸ್ತಾ ಇದೆ ಬಸವನ ಕುರ್ಚಿ ಅಂತ ಹೇಳಿ. ಕುಡಿಚಿ ಅಂತಂದ್ರೆ ಕುಡತೆ ಅಂತ ಅರ್ಥ, ಬೊಗಸೆ ಅಂತ ಅರ್ಥ. ಪ್ರಾಕೃತಿಕವಾಗಿ ಒಂದು ತಗ್ಗಾದ ಪ್ರದೇಶ ಇಲ್ಲಿ ಇರೋದ್ರಿಂದ ಹಾಗಾಗಿ ಅದು ಕುಡತೆ ತದನಂತರದಲ್ಲಿ ಕುಡಿಚಿಯಾಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ವೈಶಿಷ್ಟ್ಯ ಅಂತಂದರೆ ಬಸವಣ್ಣವರ ಪ್ರಭಾವ ಉತ್ತರ ಕರ್ನಾಟಕದ ಮೇಲೆ ಮತ್ತು ಇಡೀ ನಾಡಿನ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದರಿಂದ ಆ ಛಾಯೆಯಿಂದ ಬಸವನ ಕುಡಚಿ ಅಂತಕ್ಕಂತಹ ಆ ನಾಮವನ್ನು ಈ ಗ್ರಾಮಕ್ಕೆ ಇಟ್ಟಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದನ್ನು ಆತ್ಮೀಯರೇ ನಾವಿಲ್ಲಿ ಗಮನಿಸಬೇಕು. ಈ ಬಸವನ ದೇವಾಲಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು. ಸುಮಾರು ಈ ಬಸವನ ಕುರ್ಚಿಯಲ್ಲಿ ಕಲ್ಮೇಶ್ವರ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ, ಬಸವಣ್ಣ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಂತಹ ಹಾಗೂ ಬ್ರಹ್ಮದೇವ, ಹೀಗೆ ಈ ಮೂರೂ ದೇವರ ಒಂದು ವಿಶಿಷ್ಟವಾದಂಥ ಆರಾಧನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 16-17ನೇ ಶತಮಾನ ಕಾಲಘಟ್ಟದಲ್ಲಿ ಈ ಚಪ್ಪಡಿ ಕಲ್ಲುಗಳ ದೇವಾಲಯವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯದ ಬಹಳ ವೈಶಿಷ್ಟ್ಯತೆ ಏನಂತಂದರೆ, ಆ ಲಿಂಗದ ಎದುರಿಗಿರ್ತಕ್ಕಂಥ ಕಲ್ಮೇಶ್ವರ ಲಿಂಗದ ಎದುರಿಗೆ ಬಸವಣ್ಣ ಪ್ರತ್ಯೇಕವಾಗಿ ವಿರಾಜಮಾನವಾಗಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ದೇವಾಲಯದ ಮಧ್ಯದಲ್ಲಿರ್ತಕ್ಕಂತಹ ಕಂಬ ಅದು ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾನು ಸಂಶೋಧನೆ ಮಾಡ್ತಕ್ಕಂಥ ಸಮಯದಲ್ಲಿ ಪ್ರೊಫೆಸರ್ ರಿತ್ತಿ ಅವರನ್ನು, ನಾನು ಡಾಕ್ಟರ್ ಶ್ರೀನಿವಾಸ್ ರಿತ್ತಿ ಅವರನ್ನು ನಾನು ಭೇಟಿಯಾಗಿದ್ದೆ 2002 ಮತ್ತು 2003 ಸಂದರ್ಭದಲ್ಲಿ. ಅವರು ಬಹಳಷ್ಟು ಈ ಭಾಗದಲ್ಲಿ ಪ್ರಾದೇಶಿಕ ವಾಸ್ತುಶಿಲ್ಪಗಳ ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವನ ಕುರ್ಚಿಯಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಕಂಬ ಅದು ಚಾಲುಕ್ಯರ ಕಾಲದ್ದಾಗಿದ್ದು, ಆ ಕಂಬ ಬಹುಶಃ ಈ ಬೆಳಗಾವಿಯ ಸುತ್ತಮುತ್ತ, ಅಂದರೆ ನಾವು ಬೆಳಗಾವಿಯ ಕಿಲ್ಲಾ ಪ್ರದೇಶವನ್ನು ನೋಡ್ತೀವಿ, ಅಲ್ಲಿ 1000 ಬಸದಿಗಳ ಒಂದು ಅಸ್ತಿತ್ವ ಇತ್ತು ಒಂದು ಕಾಲಘಟ್ಟದಲ್ಲಿ. ಬೇರೆ ಪರಕೀಯ ದಾಳಿಗಳಿಂದ ಆ ಎಲ್ಲ ಬಸದಿಗಳು, ದೇವಾಲಯಗಳು ಅಲ್ಲಿ ನಾಶವಾಗಿ ಅಲ್ಲಿ ಪಾಳು ಬಿದ್ದಂಥ ಅನೇಕ ಏನಪ್ಪ ಅಂದ್ರೆ ಕಿಲೆಗಳನ್ನು ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಅವನ್ನ ತೆಗೆದುಕೊಂಡು ಹೋದರು ಅಂತೇಳಿ ಒಂದು ಮಾತನ್ನು ಪ್ರೊಫೆಸರ್ ರಿತ್ತಿ ಅವರು ನನಗೆ ಅದನ್ನು ಭಾಷಣ ಹೇಳಿದರು. ಅವರು ಹಾಗೆ ಈ ದೇವಾಲಯದ ಮಧ್ಯದಲ್ಲಿರ್ತಕ್ಕಂತಹ ಕಂಬ ಚಾಲುಕ್ಯರ ಕಾಲದಾಗಿದ್ದು, ಆ ಕಂಬ ಅದು ಬಸವಣ್ಣನ, ಆ ಕಂಬದ ಮೇಲೆ ಬಸವಣ್ಣ ಏನಾಗಿದ್ದಾನೆ ವಿರಾಜಮಾನ ಆಗಿದ್ದಾನೆ. ಇದು ವೈಶಿಷ್ಟ್ಯತೆ. ಅಷ್ಟೇ ಅಲ್ಲದೆ ಚಪ್ಪಡಿ ಕಂಬಗಳ 48 ಚಪ್ಪಡಿ ಕಂಬಗಳ ವೈವಿಧ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಕಂಬಗಳನ್ನು ಮೇಲಿನ ಸ್ತರದಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಅಂತಂದರೆ ಸಾಮಾನ್ಯವಾಗಿ ಶಿವಲಿಂಗದ ಎದುರಿಗೆ ಬಸವಣ್ಣ ವಿರಾಜಮಾನ ಆಗಿರೋದನ್ನು ನಾವು ಕಾಣ್ತೀವಿ ಎಲ್ಲ ದೇವಾಲಯಗಳಲ್ಲಿ. ಆದರೆ ಇಲ್ಲಿ ಬಸವಣ್ಣನೇ ಏನಪ್ಪ ಅಂತಂದರೆ ಆದಿದೈವ, ಮೂಲದೈವ. ಹಾಗಾಗಿ ಬಸವಣ್ಣನ ಪ್ರತ್ಯೇಕವಾಗಿ ನಾವು ಇಲ್ಲಿ ಪೂಜಿಸ್ತಾ ಇದ್ದೇವೆ ಮತ್ತು ಆರಾಧಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇನ್ನೊಂದು ವೈಶಿಷ್ಟ್ಯತೆ ಏನಂತಂದರೆ, ಈ ಬಸವಣ್ಣವರ ಪ್ರಭಾವದಿಂದ ಕರ್ನಾಟಕದ ಬಹುಸಂಖ್ಯಾತ ಗ್ರಾಮಗಳಲ್ಲಿ ಬಸವಣ್ಣನನ್ನು ನಂದಿ ರೂಪದಲ್ಲಿ ಪೂಜಿಸ್ತಕ್ಕಂಥ ಒಂದು ಪರಂಪರೆ ಕೂಡ ಬಂತು. ಅಂದರೆ ಬಸವಣ್ಣನನ್ನು ನಂದಿ ರೂಪದಲ್ಲಿ ಆರಾಧಿಸ್ತಕ್ಕಂತಹ ಈ ಸಂಪ್ರದಾಯ ಸುಮಾರು 12ನೇ ಶತಮಾನದ ನಂತರದಿಂದ ಅದು ಇಂದಿಗೂ ಕೂಡ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಬಸವಣ್ಣನನ್ನು ನಂದಿ ರೂಪದಲ್ಲಿ ಹೇಗೆ ಪೂಜಿಸಬೇಕು ಅಂತಕ್ಕಂತಹ ವಾದ ಪ್ರತಿವಾದಗಳು ಇಂದಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಆದರೆ ಅದು ಏನೇ ಇರಲಿ, ಜನರ ನಂಬಿಕೆಗಳನ್ನು ಕೂಡ ಹೊರಗಾಯಿಸಬಾರ್ದು. ಜನರ ನಂಬಿಕೆ ಬಸವಣ್ಣನನ್ನು ನಂದಿ ರೂಪದಲ್ಲಿ ಅವರು ಪೂಜಿಸ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಸ್ವೀಕರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಬಸವಣ್ಣ ಇಲ್ಲಿ ಇಂದಿಯೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಎಲ್ಲರ ಭಕ್ತರ ಹೃದಯಗಳಲ್ಲಿ ವಿರಾಜಮಾನಾಗಿದ್ದಾನೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಆಗಿ 5 ದಿನದ ನಂತರ, ಹೋಳಿ ಹುಣ್ಣಿಮೆಯ ನಂತರ
ಯುಗಾದಿ ಪಾಡ್ಯದವರೆಗೆ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಮೊನ್ನೆ ಶನಿವಾರ ಬೆಳಗಿನ 2 ಗಂಟೆಗೆ ಈ ಬಸವಣ್ಣನ ಕಿಚ್ಚನ ಕಟ್ಟಿಗೆಯನ್ನು ತರಲು ಕಾಕ್ತಿಗುಡ್ಡಕ್ಕೆ ಸುಮಾರು 40 ಬಂಡಿಗಳು. ಈ 40 ಬಂಡಿಗಳು ಬಹಳ ವಿಶೇಷವಾದಂಥ ಬಂಡಿಗಳು. ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಈ ಬಂಡಿಗಳನ್ನು ಅತ್ಯಂತ ವಿಶಿಷ್ಟವಾಗಿ ಅವುಗಳನ್ನು ರೂಪಿಸಿದ್ದಾರೆ. ಕೇವಲ ಕಿಚ್ಚಿನ ಕಟ್ಟಿಗೆಗಳನ್ನು ತರಲು ಮಾತ್ರ ಈ ಬಂಡಿಗಳನ್ನು ಒಯ್ತಾ ಇದ್ದಾರೆ. ಇಲ್ಲಿ ಹಕ್ಕದಾರಿದ್ದಾರೆ. ಈ ದೇವಸ್ಥಾನಕ್ಕೆ, ಈ ಬಸವೇಶ್ವರ, ಕಲ್ಮೇಶ್ವರ, ಬ್ರಹ್ಮದೇವ ಈ ದೇವಸ್ಥಾನಕ್ಕೆ ಹಕ್ಕುದಾರರನ್ನು ಸುಮಾರು ನನ್ನ ಅಧ್ಯಯನದ ಪ್ರಕಾರ ಚೆನ್ನಮ್ಮನ ಕಾಲ ಪೂರ್ವದಲ್ಲಿಯೇ ಅನೇಕ ರಾಜ ಮಹಾರಾಜರು ಇದಕ್ಕೆ ದತ್ತಿಯನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ದತ್ತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ದತ್ತಿ ಭೂಮಿ ಈ ದೇವಸ್ಥಾನಕ್ಕೆ ಒಂದು ಕಾಲದಲ್ಲಿತ್ತು. ಇನ್ನು ಆ ದೇವಸ್ಥಾನದ ದತ್ತಿ ಭೂಮಿಗಳು ಒಂದಷ್ಟು ಉಳ್ಕೊಂಡಿದ್ದಾವೆ, ಒಂದಷ್ಟು ದತ್ತಿ ಭೂಮಿಗಳನ್ನು ಅವರು ಕಳ್ಕೊಂಡಿದ್ದಾರೆ. ಆದರೆ ಆ ಪರಂಪರೆಯನ್ನು ಬಿಟ್ಟಿಲ್ಲ. ಎಲ್ಲ ಹಕ್ಕುದಾರರು ಕೂಡ ಆ ಪರಂಪರೆಯನ್ನು, ಇಲ್ಲಿಯ ಪೂಜಾರಿಗಳಾಗಿರ್ಬೋದು, ನೀವು ಇದೇ ತಾನೇ ಹೇಳಿದ ಹಾಗೆ ಈ ಪೂಜೆಯನ್ನು ಮಾಡ್ತಕ್ಕಂಥವರು ಜೈನ ಮತೀಯರು, ಶೈವ ವೀರಶೈವ ಧರ್ಮದ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥವ್ರು ಜೈನ ಮತೀಯರು. ಇದು ಒಂದು ರೀತಿ ನೀವು ಹೇಳಿದ್ರಲ್ಲ ಆರಂಭದಲ್ಲಿ ಸರ್ವಧರ್ಮಗಳ ಸಂಗಮತ. ಇಲ್ಲಿ ಎಲ್ಲ ಸಮುದಾಯದವರಿಗೂ ಕೂಡ ಹಕ್ಕುವನ್ನು ಕಲ್ಪಿಸಲಾಗಿದೆ. ಇಲ್ಲಿ ತಾಮ್ರ ಒಡಗಿಸ್ತಕ್ಕಂಥವರು, ದಿವಟಿಗೆಯನ್ನು ಉಡಿಸ್ತಕ್ಕಂಥವರು, ಹೂವು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡತಕ್ಕಂತಹ ಹಕ್ಕುದಾರರು, ಅಥವಾ ವಾದ್ಯಗಳನ್ನು ಬಾರಿಸ್ತಕ್ಕಂಥವರು ಕೂಡ, ಮುಸಲ್ಮಾನರು ಕೂಡ ಈ ದೇವಸ್ಥಾನದ ಹಕ್ಕುದಾರರಲ್ಲಿ ಒಬ್ಬರು ಅನ್ನೋದನ್ನು ನಾವು ಗಮನಿಸಬಹುದು. ಎಲ್ಲ ಮರಾಠ, ಬ್ರಾಹ್ಮಣ, ಎಲ್ಲ ಸಮುದಾಯದವರನ್ನು ಕೂಡ ಒಂದೆಡೆಗೆ ತಂದು ಈ ದೇವಸ್ಥಾನಕ್ಕೆ ಮತ್ತು ಈ ಊರಿಗೆ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ಮೂಡಿಸಿರುವುದನ್ನು ನಾವು ಹಿರಿಯರು ಎಂಥ ಒಂದು ಸತ್ಶೀಲರಾಗಿದ್ದರು, ಎಂಥ ಒಂದು ಅನನ್ಯವಾದಂತಹ ಸಂಬಂಧಗಳು ಅವರಲ್ಲಿ ಗಾಢವಾಗಿತ್ತು ಅನ್ನೋಕ್ಕೆ ಬಸವನ ಕುರಿತು ಒಂದು ಉದಾಹರಣೆಯಾಗಿ ದಾಖಲಾಗ್ತಾ ಇದೆ, ನಿಲ್ತಾ ಇದೆ. ಎಲ್ಲಕ್ಕೂ ಮುಖ್ಯವಾಗಿ ಈ ಹಕ್ಕುದಾರರಿಗೆ ಕೊಟ್ಟಂತಹ ಕೆಲಸ ಕಾರ್ಯಗಳನ್ನು ಅವರು ಹಲವಾರು ವರ್ಷಗಳಿಂದ ಅತ್ಯಂತ ಬದ್ಧತೆಯಿಂದ ಭಕ್ತಿಯ ಪರಾಕಾಷ್ಠತೆಯನ್ನು ಅವರು ತೋರ್ಪಡಿಸ್ತಾ ಇದ್ದಾರೆ. ಎಂದೂ ಕೂಡ ಅವರು ತಮ್ಮ ಸೇವೆಯಲ್ಲಿ ಲೋಪ ಮಾಡಿಲ್ಲ. ಅದು ಪ್ರತಿ ಸೋಮವಾರ ಆಗಿರ್ಬೋದು, ಅಷ್ಟೇ ಅಲ್ಲದೆ ವಿಶೇಷವಾದಂಥ ಹಬ್ಬ ಹರಿದಿನಗಳಾಗಿರ್ಬೋದು, ಜಾತ್ರಾ ಮಹೋತ್ಸವಗಳಾಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಸೇವೆಯನ್ನು ಭಗವಂತನಿಗೆ ಅವರು ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವೈಶಿಷ್ಟ್ಯತೆ ಅಂತಂದರೆ ಈ ಜಾತ್ರೆಯಲ್ಲಿ ಆ ಕಿಚ್ಚಿನ ಕಟ್ಟಿಗೆಗಳನ್ನು ತರಲು ಅವರು ಬೆಳಗಿನ ಸಮಯದಲ್ಲೇ ಬಿಡ್ತಾ ಇದ್ದಾರೆ. ಬರಿಗಾಲಿನಿಂದಲೇ ಕಾಕ್ತಿ ಗುಡ್ಡದವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಕಾಕ್ತಿ ಗುಡ್ಡದಲ್ಲಿ ಈ ನೇರಳೆ ಹಣ್ಣಿನ ಕಟ್ಟಿಗೆಯನ್ನು ಅವರು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಆ ಕಟ್ಟಿಗೆಗಳನ್ನು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ತದೆ ಪ್ರತಿ ವರ್ಷ. ಆ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಸುಮಾರು 2-3 ಗಂಟೆಗೆ ಅಲ್ಲಿಂದ ಅವರು ಬಿಡ್ತಾ ಇದ್ದಾರೆ. ಆ ಸುಡು ಬಿಸಿಲಿನಲ್ಲಿ ಯಾವ ಬಾಧೆಗೂ ಒಳಗಾಗದೆ ಅತ್ಯಂತ ಹುರುಪಿನಿಂದ, ಉತ್ಸಾಹದಿಂದ ಆ ಕಟ್ಟಿಗೆಗಳನ್ನು 40 ಬಂಡಿ, ಈ 40 ಬಂಡಿಗಳ ನೇತೃತ್ವವನ್ನು ಬೆಡಕ ಕುಟುಂಬ ವಹಿಸ್ಕೊಳ್ತಾ ಇದೆ. ಗೌಡರು, ಕುಲಕರ್ಣಿಗಳು ಎಲ್ಲರೂ ಕೂಡ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ತದನಂತರದಲ್ಲಿ ಕಟ್ಟಿಗೆಗಳನ್ನು ಸಾಯಂಕಾಲ ಇಲ್ಲಿ ತಂದು ಬಸವಣ್ಣನ ಸನ್ನಿಧಾನದಲ್ಲಿ ಅವುಗಳನ್ನು ಜತನವಾಗಿ ಒಂದು ಕಡೆ ಕೂಡಿಸಿ ಸೋಮವಾರ ಇವತ್ತು ಅಂಬಲಿ ಬಂಡಿಯ ಬಹಳ ವೈವಿಧ್ಯಪೂರ್ಣವಾದಂಥ ಮೆರವಣಿಗೆಯನ್ನು ತಾವು ಕೂಡ ನೋಡಿದಿರಿ. ಅಂದರೆ ಬೆಳಗಾವಿಯ ಸುತ್ತಮುತ್ತ ಸುಮಾರು 40-50 ಊರುಗಳಲ್ಲಿ ಇಳಿದೇ ಇರತಕ್ಕಂತಹ ಒಂದು ವೈವಿಧ್ಯತೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣ್ತೇವೆ. ಈ ಬಹಳ ವೈಶಿಷ್ಟ್ಯತೆ ಅಂದರೆ ಈ ಕಿಚ್ಚಿನ ವೈಭವ ನಾಳೆ ಮಂಗಳವಾರ ಬಸವಣ್ಣನ ಕಿಚ್ಚು ಬಹುಶಃ ಬಹಳ ವಿಶಿಷ್ಟತೆ. ಇಲ್ಲಿ ಬಿಟ್ಟರೆ ಯಾವುದಪ್ಪ ಅಂದರೆ ಬಸವಣ್ಣ ಗಲ್ಲಿಯಲ್ಲಿರ್ತಕ್ಕಂಥ ಬಸವಣ್ಣ ಮತ್ತು ಕಾಕ್ತಿ ಸಿದ್ದೇಶ್ವರ ಇವು ಮೊದಲು ಬಸವಣ್ಣನ ಜಾತ್ರೆಯ ನಂತರವೇ ಎಲ್ಲ ಉಳಿದ ಜಾತ್ರೆಗಳಿಗೆ ಒಂದು ರೀತಿ ಚಾಲನೆಯನ್ನು ಕೊಡ್ತಕ್ಕಂತಹ ಈ ಭಾಗದಲ್ಲಿ ಬಸವಣ್ಣನ ಜಾತ್ರೆ ಎಲ್ಲ ಜಾತ್ರೆಗಳಿಗೂ ಕೂಡ ಒಂದು ಚಾಲನೆಯನ್ನು ಕೊಡ್ತಾ ಇದೆ. ಮತ್ತು ಇಲ್ಲಿ ನೀಲಮ್ಮನ ಗುಡಿ ಕೂಡ, ನೀಲಮ್ಮನ ಗುಡಿಯಲ್ಲಿ ಮದುವೆಯ ಕಾರ್ಯ ಈ ಜಾತ್ರೆ ನಂತರ ಅಲ್ಲಿ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ಜರುಗ್ತಾ ಇವೆ. ಅಲ್ಲಿಂದ ಮದುವೆ ಕಾರ್ಯಗಳಿಗೆ ಒಂದು ಚಾಲನೆಯನ್ನು ಕೂಡ ಅವರು ಕೊಡ್ತಾ ಬಂದಿದ್ದಾರೆ.
ಅಂತಂದರೆ ಈ ಗ್ರಾಮದ ಬಸವಣ್ಣನ ನೆಲೆಯಲ್ಲಿ ಯಾವುದೇ ಆಚರಣೆಗಳನ್ನು ಅವರು ಇಲ್ಲಿಯೂ ಕೂಡ ಬಿಟ್ಟಿಲ್ಲ. ಯಾವ ಆಚರಣೆಗಳಲ್ಲಿ ಕೂಡ ಲೋಪಗಳನ್ನು ಅವರು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಅಷ್ಟು ಒಂದು ರೀತಿಯ ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ಈ ಜಾತ್ರಾ ಮಹೋತ್ಸವದಲ್ಲಿ ಕಾಣ್ತಾ ಇದ್ದೀವಿ. ಬಹುಶಃ ತದನಂತರದಲ್ಲಿ ನಾಳೆ ಬಸವಣ್ಣನ ಕಿಚ್ಚಾಗ್ತಾ ಇದೆ. ಅದಕ್ಕೆಲ್ಲ ಹಕ್ಕುದಾರರು ಕೂಡ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪೂಜಾರಿಗಳು ವಿಶೇಷವಾದಂತಹ ಮಂತ್ರಪಠಣವನ್ನು ಮಾಡಿ ತೆಂಗಿನಕಾಯಿಯನ್ನು ಉರುಳಿಸಿ ಅವರು ಕಿಚ್ಚವನ್ನು ಹಾಯ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಈಗಂತೂ ಅದು 1000 ಗಡಿಯನ್ನು ದಾಟ್ತಾ ಇದೆ. ಅವರೆಲ್ಲರೂ ಕೂಡ ಕಿಚ್ಚನ್ನು ಹಾಯ್ತಾ ಇದ್ದಾರೆ. ಬಸವಣ್ಣನಿಗೆ ಸಲ್ಲಿಸಬೇಕಾದಂತಹ ವಿಶೇಷವಾದಂತಹ ಪೂಜೆಗಳನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ತದನಂತರ ಅಂದರೆ ಬುಧವಾರ ಗುರುವಾರ ಅಂದರೆ ಯುಗಾದಿ ಪಾಡ್ಯವರೆಗೆ ಇಲ್ಲಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇಲ್ಲಿ ಬಯಲು ಕುಸ್ತಿಗಳು ಕೂಡ ನಡೀತಾ ಇವೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಗೀಗಿ ಪದಗಳು, ಅಂದರೆ ಜನಪದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು, ಇವೆಲ್ಲ ಈ ಜಾತ್ರೆಯ ಬಹಳ ವೈವಿಧ್ಯತೆಗೆ ಒಂದು ಮೆರಗನ್ನು ಕಲ್ಪಿಸಿಕೊಡ್ತಾ ಇವೆ. ನಾವು ಆತ್ಮೀಯರೇ ಒಂದು ಮಾತನ್ನು ಗಮನಿಸಬೇಕು. ಭಾರತ ದೇಶದಲ್ಲಿ ಈ ಧಾರ್ಮಿಕ ಭಾವನೆಗಳು ಅತ್ಯಂತ ಗಟ್ಟಿಯಾದಂಥ ಭಾವನೆಗಳು. ಈ ನಂಬಿಕೆಗಳ ಮೇಲೆ ಭಾರತದ ಒಂದು ಅಸ್ತಿತ್ವವನ್ನು, ಸನಾತನ ಸಂಸ್ಕೃತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಸನಾತನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಶೈವ ಪರಂಪರೆಯನ್ನು, ಅದರಲ್ಲಿ ಬಸವ ಧರ್ಮವನ್ನು ಈ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಅದನ್ನು ಆಚರಿಸುವ ಮೂಲಕವಾಗಿ ಜೀವಂತಗೊಳಿಸಿದ್ದಾರೆ. ಇಂದಿನ ಯುವಜನಾಂಗ ಹೊಸದನ್ನು ಅಪೇಕ್ಷಿಸ್ತಾ ಇದೆ, ಹೊಸದನ್ನ ನೋಡ್ತಾ ಇದೆ. ಈ ಭಕ್ತಿಯೆಡೆಗೆ ಅವರ ಮನಸ್ಥಿತಿಗಳು ಇಂದು ಕರಗ್ತಾ ಇವೆ. ಆದರೆ ಅವೆಲ್ಲವುಗಳನ್ನು ಬದಿಗೆ ಸರಿಸಿ ಭಕ್ತಿಗೆ ಒಂದು ವಿಶಿಷ್ಟ ಸ್ವರೂಪವನ್ನು ಕೊಡ್ತಕ್ಕಂತಹ ಒಂದು ನೆಲೆಯನ್ನು ನಾವು ಬಸವನ ಕುರ್ಚಿಯಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಬಸವ ಭಕ್ತರ ಸುಮಾರು ಇದು ಒಂದು 6 ಗಂಟೆ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವ ಬೆಳಗಾವಿಯ ಸುತ್ತಮುತ್ತಲಿನ ಎಲ್ಲ ಜಾತ್ರೆಗಳಿಗೆ ಒಂದು ಮೆರಗನ್ನು, ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ, ಒಂದು ಮೆರಗನ್ನು ನೀಡ್ತಾ ಇದೆ.